ಶೆಡ್ದು ಲಾಕ್ನ ಓಪನ್ ಮಾಡಕ್ ಹೋಗಿ ಜಾರಿ ಬಿದ್ದಿರೋದು ಅಷ್ಟೇ. ಅಮೃತ ಎಷ್ಟು ಒಳ್ಳೆಯವಳು. ಅಯ್ಯವ್ವ, ನಾನು ಇವಾಗ ಹೋಗ್ತಿರೋ ದೇವಸ್ಥಾನ ತುಂಬಾ ಸ್ಪೆಷಲ್. ಯಾಕೆ ಅಂದ್ರೆ ನಾವು ಈ ದೇವ್ರ ಹತ್ರ ಏನೇ ಹೆಲ್ತ್ ಇಶ್ಯೂಸ್ ಬಗ್ಗೆ ಬೇಡ್ಕೊಂಡು ಬೇಗ ಕ್ಯೂರ್ ಆಗುತ್ತೆ. ಅದೇ ಅರಿಯೂರು ವೈದ್ಯನಾಥೇಶ್ವರ. ಈ ದೇವಸ್ಥಾನ ತುಮಕೂರಿಂದ 21 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ತುಮಕೂರಿಂದ ಡೈರೆಕ್ಟ್ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಮತ್ತೆ ತುಮಕೂರಿಂದ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದ್ರೆ ಮಲ್ಸಂದ್ರ ಇಂದ ನಿಮಗೆ ಆಟೋ ಸಿಗುತ್ತೆ. ಮಲ್ಸಂದ್ರಾಗೆ ಶೆಟ್ಲು ಬಸ್ಸು, ತುಮಕೂರಿಂದ ಗುಬ್ಬಿಗೆ ಹೋಗೋ ಬಸ್ಸು ನಿಮಗೆ ಯಾವಾಗ್ಲೂ ಅವೈಲೇಬಿಲಿಟಿ ಇರುತ್ತೆ. ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದ್ರೆ ವೈದ್ಯನಾಥೇಶ್ವರ ಸ್ವಾಮಿಗೆ ಹೋಗ್ತಿದೀವಿ. ನಾವು ಲಾಸ್ಟ್ ಟೈಮೇ ಬಂದಿದ್ವಿ. ಯಾಕೆ ಅಂದ್ರೆ ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ. ಏನ್ ಗೊತ್ತಾ, ನಮ್ಮ ಅಮ್ಮಂಗೆ ಏನು ಹುಷಾರಿರ್ಲಿಲ್ಲ ಅಂದ್ರೆ ನಮ್ಮ ಮನೆ ಪಕ್ಕ ಶೆಡ್ ಇದೆ ಆಯ್ತಾ. ಶೆಡ್ದು ಲಾಕ್ನ ಓಪನ್ ಮಾಡಕ್ ಹೋಗಿ ಜಾರಿ ಬಿದ್ದಿರೋದು ಅಷ್ಟೇ. 4 ತಿಂಗಳಿಂದ ನೀಟಾಗಿ ಪ್ರಾಪರ್ ಆಗಿ ನಡೆದೇ ಇಲ್ಲ. ಇವಾಗ ದೇವ್ರ ಹತ್ರ ಬೇಡ್ಕೊಂಡಾದ್ಮೇಲೆ ಸ್ವಲ್ಪ ಪ್ರಾಪರ್ ಆಗಿ ನಡೀತಾವ್ರೆ. ಅದಕ್ಕೆ ಬಂದಿರೋದು ನಾನು ನೀರ್ ಹಾಕಿಸ್ಕೊಳಕ್ಕೆ. ಹೆಂಗಿತ್ತು, ಹೆಂಗ್ ಬಿದ್ದೆ, ಹೆಂಗಾಯ್ತು? ನಿಂತಿತ್ತಲೆ ಜಾರಿ ಬಿದ್ದೆ, ಹಂಗೆ ಕುತ್ಕೊಂಡೆ. ಈ ಕಾಲ್ ಮಡ್ಚ್ಕಂತು, ಈ ಕಾಲ್ ಹಿಂಗೋಯ್ತು. ಯಪ್ಪ, ಅಷ್ಟಕ್ಕೆ ನಿಂತ್ಕೊಂಡಿದ್ದವ್ರು ಬಿದ್ದಿದ್ದಕ್ಕೆ ಆಲ್ಮೋಸ್ಟ್ 2 months ಬೆಡ್ ರೆಸ್ಟ್. ಆದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಏನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಫಸ್ಟೇ ನಾವು ಪೂಜೆ ಮಾಡಿಸ್ಬಿಟ್ಟಿದ್ವಿ. ಫಸ್ಟೇ ಪೂಜೆ ಮಾಡಿಸ್ಬಾರ್ದಂತೆ, ನೀರ್ ಹಾಕಿಸ್ಕೊಂಡಾದ್ಮೇಲೆ ನಾವು ಪೂಜೆ ಮಾಡ್ಬೇಕು. ಅವಾಗ್ಲೇನೆ ಅದು ನೀಟಾಗಿ ಪ್ರೊಸೀಜರ್ ಕಂಪ್ಲೀಟ್ ಆಗೋದು. ನಾನು ನಮ್ಮ ಅಮ್ಮಗೋಸ್ಕರ ಬೇಡ್ಕೊಂಡಿದ್ದೆ. ಏನ್ ಅನ್ಸ್ತೈತೆ ನಿಂಗೆ? ನಮ್ಗೆ ಹುಷಾರಾಯ್ತು ಬೇಗನೆ. ನಾವ್ ಅಮೃತ ಅನ್ಕೊಂಡಿದ್ದು, ನಾವ್ ಅಮೃತ ಎಷ್ಟು ಒಳ್ಳೆಯವಳು. ಅಯ್ಯವ್ವ, ಮನೇಲಿದ್ದಾಗ ವೈದ್ಯ, ವಿಡಿಯೋಲ್ ಒಳ್ಳೆಯವಳು. ಅವೆಲ್ಲ ಮಾಮೂಲಿ. ಅಮ್ಮ ಮಗಳನ್ನ ಬೈಬೇಕು, ಮಗಳು ಅಮ್ಮನ್ ಬೈಬೇಕು, ಅವಾಗ್ಲೇ ಸಂಸಾರ ಚೆನ್ನಾಗಿರೋದು. ಸಂಸಾರ, ಜೀವನ. ಸರಿ, ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೇನ್ ಮಾಡ್ತೀವಿ ನೋಡಿ. ನಿಮ್ಗೂ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಈ ದೇವ್ರಲ್ಲಿ ಬೇಡ್ಕೊಂಡ್ರೆ ಅಂತೂ ನಿಜವಾಗ್ಲೂ ಹುಷಾರಾಗುತ್ತೆ. ನನ್ಗಿದು ಎಷ್ಟೊಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ನಂಗಂತೂ ಒಂದ್ ಜ್ವರ ಬಂದ್ರೆ ಕೂಡ ನಾನು ಈ ದೇವ್ರಿಗೆ ಬೇಡ್ಕೊಂತೀನಿ ಯಾವಾಗ್ಲೂ. ವೈದ್ಯನಾಥೇಶ್ವರಿಗೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಟ್ರಿಪ್ ಅವಾಗ್ಲೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡೇ ಹೋಗ್ತೀವಿ. ಪೂಜೆ ಮಾಡ್ಸಕ್ ಆಗಿಲ್ಲ ಅಂದ್ರೂ ಒಂದೇನಾದ್ರೂ ಬಂದು ದರ್ಶನ ಅಂತೂ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಇಲ್ಲಿ ದಾಸೋಹ ಕೂಡ ಮಾಡಿಸ್ಬೋದು. ನೀವು 1,000 ಕೊಟ್ರೆ ಒಂದಿನ ದಾಸೋಹ ಅಂತ ನಿಮ್ ನೇಮ್ ಕೂಡ ಮೆನ್ಷನ್ ಮಾಡ್ತಾರೆ. ಅದನ್ನು ಬೇಡ್ಕೋಬಹುದು. ನಾನು ಅದನ್ನು ಬೇಡ್ಕೊಂಡಿದ್ದೆ ಲಾಸ್ಟ್ ಟೈಮು. ಒಂದಿನದ್ದು ದಾಸೋಹನು ಮಾಡಿಸಿದೆ. ಅದ್ ವಿಡಿಯೋ ಮಾಡಿಲ್ಲ ಅನ್ಸುತ್ತೆ. ನೀವೇನಾದ್ರೂ ತುಮಕೂರಲ್ಲಿದ್ರೆ ಈ ದೇವಸ್ಥಾನನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಏನೇನ್ ಪ್ರೊಸೀಜರ್ ಎಲ್ಲ ತೋರಿಸ್ತೀನಿ. ಓಕೆ, ಸೂಪರ್ ಎಕ್ಸೈಟೆಡ್. ಯಾವುದೋ ಚಿಕ್ಕ ವಯಸ್ಸಲ್ಲಿ ನಾನು ನೀರ್ ಹಾಕಿಸ್ಕೊಂಡಿದ್ದು, ಇವಾಗ ನೀರ್ ಹಾಕಿಸ್ಕೊತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್, ಹೇಳ್ತೀನಿ ನಿಮ್ಗೆ. ಎಷ್ಟೊಂದು ದಿನದಿಂದ ಇದು ತೀರ್ಥ ಸ್ನಾನ ಹರಕೆ ಪೆಂಡಿಂಗ್ ಅಲ್ಲಿತ್ತು. ಸದ್ಯ ಇವತ್ತು ಕಂಪ್ಲೀಟ್ ಆಯ್ತು. ಇವಾಗ ಸ್ವಲ್ಪ ರಿಫ್ರೆಶ್ ತರ ಅನಿಸ್ತಿದೆ. ಫೈನಲಿ ನೀರ್ ಹಾಕಿಸ್ಕೊಂಡಿದ್ದಾಯ್ತು. ಇವಾಗ ಪೂಜೆ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀವಿ. ಪೂಜೆ ಆದ್ಮೇಲೆ ನಾವು ದಾಸೋಹಕ್ಕೆ ಹೋಗ್ತೀವಿ. ಇಲ್ಲಿ ತುಲಾಭಾರ ಕೂಡ ಮಾಡ್ತಾರೆ. ಅಲ್ಲಿ ತಕ್ಕಡಿ ಇದೆಯಲ್ವಾ, ಅಲ್ಲಿ ತುಲಾಭಾರ ಮಾಡ್ತಾರೆ. ಹಳೆ ಮೂವೀಸ್ ಅಲ್ಲೆಲ್ಲ ನೋಡ್ತಿದ್ವಿ ಅಲ್ವಾ, ಮಕ್ಳು ಹುಟ್ಟಿದಾಗ ಅವರಷ್ಟು kg ಸಿಲ್ವರ್ ಗೋಲ್ಡ್ ಆ ಥರ ಕೊಡೋದು, ಆ ಥರ ಇಲ್ಲಿ ಇದು ದಾಸೋಹಕ್ಕೆ ಏನು ಬೇಕೋ ಅದನ್ನ ಕೊಡ್ತಾರೆ. ಅದು ಎಲ್ಲ ಚೆನ್ನಾಗಿತ್ತು, ಒಂಥರ ರಿಫ್ರೆಶ್ ಥರ ಅನಿಸ್ತಿದೆ. ನಂಗಂತೂ ಇಷ್ಟ ಆಯಿತು. ಯಾವಾಗಲೂ ಮಾಡಿಸ್ಕೊಂಡಿದ್ದು, ಇವಾಗ ಮಾಡಿಸ್ಕೊಳ್ಳೋಕ್ಕೆ ಭಯ ಆಗ್ತಿತ್ತು. ಬಟ್ ಅದಾದಮೇಲೆ ಒಂಥರ ರಿಫ್ರೆಶಿಂಗು, ಮನಸ್ಸಿಗೆ ನೆಮ್ಮದಿ ಥರ ಫೀಲ್ ಆಗ್ತಿದೆ ನನಗೆ. ಸ್ಪಿರಿಚುಯಾಲಿಟಿ ಅಂದರೆ ಅದರಿಂದ ನಮಗೆ ಒಳ್ಳೇದೇ ಆಗುತ್ತೆ. ಅದು ಯಾವುದೇ ಥರ ಮೂಢನಂಬಿಕೆ ಥರ ಅಲ್ಲ. ಮೂಢನಂಬಿಕೆ ಆದ್ರೂ ಅದರಿಂದ ನಮಗೆ ಒಳ್ಳೇದೇ ಆಗುತ್ತೆ. ನೋಡಿ, ಇದೆ ತುಲಾಭಾರ. ಹೆಂಗೋ ಸದ್ಯ ನಂಗೆ ತುಲಾಭಾರ ನೋಡೋಕೆ ಸಿಕ್ತು. ನಾನು ಇದೇ ಫಸ್ಟ್ ಟೈಮ್ ತುಲಾಭಾರ ನೋಡಿದ್ದು. ಇವಾಗ ದೇವಸ್ಥಾನದ ಪೂಜೆ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇದೆಷ್ಟು ಪೂಜೆ ಸಾಮಾನು ನಮ್ಮ ಅಮ್ಮನೇ ರೆಡಿ ಮಾಡಿದ್ದು ನೋಡಿ. ಇಷ್ಟು ತಗೊಂಡು ಹೋಗ್ತಾ ಇದ್ದೀವಿ.
ಇವಾಗ ಪೂಜೆ ಆಯಿತು, ನೀರು ಹಾಕಿಸ್ಕೊಂಡಿದ್ದಾಯಿತು. ಇವಾಗ ನಾವು ಹೋಗ್ತಿರೋದು ದಾಸೋಹಕ್ಕೆ. ಇವಾಗ ಊಟ ಮಾಡಿಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಅಲ್ಲೂ ಇನ್ಸೈಡ್ ಎಲ್ಲ ಹೆಂಗಿರುತ್ತೆ ತೋರಿಸ್ತೀನಿ. ಪಾಯಸ ಫುಲ್ ಮೈಲ್ಡ್ ಆಗಿ ಚೆನ್ನಾಗಿದೆ. ತುಂಬ ಜಾಸ್ತಿ ಸಕ್ಕರೆ ಆ ಥರ ಏನೂ ಹಾಕಿಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಅನ್ನ ಸಾಂಬಾರು ಸೂಪರ್ ಆಗೈತೆ. ತುಂಬ ಚೆನ್ನಾಗಿದೆ ಅನ್ನ ಸಾಂಬಾರು. ಇಲ್ಲಿ ಮಜ್ಜಿಗೆನೂ ಕೊಡ್ತಾರೆ. ನಿಮಗೆ ನೀವು ದಾಸೋಹಕ್ಕೆ ಏನಾದರೂ ನೀವು 1000 ರೂಪಾಯಿ ಕೊಟ್ಟರೆ ನಿಮ್ಗೆ ಈ ಥರ ಸಿಗುತ್ತೆ. ಇದರಲ್ಲಿ ಒಂದು ಕಾರ್ಡ್ ಕೊಟ್ಟಿರ್ತಾರೆ ನೋಡಿ, ಈ ಥರ. ನನ್ನ ಬರ್ಡೇ ಇದೆ 22 ಜುಲೈ, ಅದಕ್ಕೆ ನಾನು ಅವತ್ತು ಹಾಕ್ಸಿದ್ದೀನಿ ಡೇಟು. ನಿಮ್ಗೆ ಯಾವಾಗ ಬೇಕೋ ಅವತ್ತಿನ ಡೇಟ್ ಹಾಕಿಸ್ಬೋದು. ದರ್ಶನ ಊಟ ಎಲ್ಲ ಆಯಿತು. ಇವಾಗ ಹಾಲುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ವೈದ್ಯನಾಥೇಶ್ವರದ್ದೇ, ಅದರಲ್ಲೂ ತೋರಿಸಿದ್ದೆ. ಇವಾಗ ಇನ್ನೊಂದು ಸಲನೂ ತೋರಿಸ್ತಿದ್ದೀನಿ. ಅಲ್ಲಿದೆ ನೋಡಿ, ಬನ್ನಿ ನೋಡೋಣ. ಲೋಟಸ್ ನೋಡಿ ಎಷ್ಟು ಚೆನ್ನಾಗೈತೆ. ಲೋಟಸ್ ತಾನೆ, ಪಿಂಕ್ ಕಲರು. ಅಲ್ಲಿವರೆಗೂ ಇಳಿಬೋದು. ವಾವ್, ನಾನು ಇಷ್ಟು ಚೆನ್ನಾಗಿರೋದು ನಾನು ನಿಜ ನೋಡಿಲ್ಲ. ತೋರಿಸ್ತೀನಿ ನೋಡಿ. ಇದ್ರೊಳಗಡೆ ಹೋಗ್ಬೋದು. ಹತ್ರದಿಂದ ನಿಮಗೆ ಇದು ಕಮಲ ಹೂವು ತೋರಿಸ್ತೀನಿ ಬನ್ನಿ. ಅಯ್ಯೋ ಬಾರಮ್ಮ, ಬರ್ಬೋದು. ಸ್ಲಿಪ್ಪರ್ ನೋಡಿ. ಈ ಥರ ಲೋಟಸ್ ನೀವೆಲ್ಲಾದ್ರೂ ನೋಡಿದ್ದೀರಾ? ಇನ್ನೇ ನಮ್ಮ ಸಮಾಚಾರ. ಬಂದಿದ್ದಾಯ್ತು, ಊಟ ಆಯ್ತು, ದೇವ್ರ ದರ್ಶನ ಆಯ್ತು, ಎಲ್ಲ ನೀರ್ ಆಯ್ತು. ಹಾಕಿಸ್ಕೊಂಡಿದ್ದಾಯ್ತು, ಎಲ್ಲ ಹರಕೆ ಪೂರೈಸ್ತು. ಮತ್ತೆ ಆದ್ರೆ 22ನೇ ತಾರೀಕು ಬರ್ತೀವಿ. ಇದು ದಾಸೋಹಕ್ಕೆ, ನನ್ನ ಬರ್ಡೇ ದಿನ. ಇದು ಯಾವಾಗ್ಲೂ ಓಪನ್ ಇರಲ್ವಾ? ಇದು ನಾವು ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ. ಹೌದಾ? ಆದ್ರೆ ದಿನಾಲೂ ಬರ್ತೀರಾ? ಎಷ್ಟೊಂದು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಹಾಲುಮಲ್ಲೇಶ್ವರ ಒಳಗಡೆ ದರ್ಶನ ಮಾಡಿರೋದು. ಖುಷಿ ಆಗ್ತೈತೆ ನನಗೆ. ಅದು ನನಗೆ ಪ್ರಿಸರ್ವ್ ಮಾಡಿ ಇಟ್ಟಿರೋ ಥರ ಮಾಡಿದ್ದಾರೆ ದೇವಸ್ಥಾನ. ಇವತ್ತಿಂದು ದರ್ಶನ ಎಲ್ಲಾನು ಚೆನ್ನಾಗಾಗಿದೆ. ನಾನು ನಿಮ್ಗೇನು ಹೇಳ್ತಿದ್ದೀನಿ ಅಂದರೆ, ನಿಮಗೂ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದು ತುಂಬ ದಿನದಿಂದ ಯಾವುದಾದ್ರೂ ಡಿಸೀಸ್ ಅಥವಾ ಏನಾದರೂ ಇಂದ ನಿಮಗೆ ಪ್ರಾಬ್ಲಮ್ ಆಗ್ತಿದ್ರೆ, ನಾನು ಕಂಪ್ಲೀಟಾಗಿ ಹೋಗುತ್ತೆ ಅಂತ ಹೇಳಲ್ಲ. ಒಂದು ಸಲ ಟ್ರೈ ಮಾಡಿ. ನಮಗಿದು ವರ್ಕ್ ಆಗಿದೆ. ನಾವು ದೇವ್ರ ಹತ್ರ ಬಂದು ಏನು ಬೇಡ್ಕೊಂಡ್ರು ಅದೆಲ್ಲ ಅಂದರೆ ಟೈಮ್ ತಗೊಂಡು ಬಟ್ ಹೀಲ್ ಅಂತೂ ಆಗಿದೆ. ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ. ವಿಸಿಟ್ ಮಾಡೋದ್ರಿಂದ, ದೇವಸ್ಥಾನ ವಿಸಿಟ್ ಮಾಡೋದ್ರಿಂದ ನಿಮಗೇನು ನಷ್ಟ ಅಂತ ಏನೂ ಆಗಲ್ವಲ್ಲ. ನಂಗಂತೂ ಈ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಸಿಗುತ್ತೆ. ಒಂಥರ ಪಾಸಿಟಿವ್ ವೈಬ್ ಇದೆ. ಎಷ್ಟೊಂದು ದೇವಸ್ಥಾನ ನಾನು ವಿಸಿಟ್ ಮಾಡಿದ್ದೀನಿ, ಬಟ್ ರೆಗ್ಯುಲರ್ ಆಗಿ ನಾನು ಈ ದೇವಸ್ಥಾನನ ವಿಸಿಟ್ ಮಾಡ್ತಾನೆ ಇರ್ತೀನಿ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.